ಒಬ್ಬ ತಂದೆ ಯೇಸುವಿನ ಕಾಲಿಗೆ ಬೀಳುತ್ತಾನೆ. ಆತನು ಅಧಿಪತಿಯಲ್ಲ, ಆತನು ನಾಯಕನೂ ಅಲ್ಲ, ಆತನು ಒಬ್ಬ ನಿರಾಶಾದ ತಂದೆ. ನನ್ನ ಮಗಳು ಸಾಯುತ್ತಿದೆ, ದಯವಿಟ್ಟು ಬನ್ನಿ. ಯೇಸು ಅವನೊಂದಿಗೆ ನಡೆಯುತ್ತಾರೆ. ಮಧ್ಯದಲ್ಲಿ ವಿಳಂಬ, ಗುಂಪು, ಅಡ್ಡಿ, ಹಠಾತ್ ಸುದ್ದಿ. ಗುರುವಿಗೆ ಇನ್ನೂ ತೊಂದರೆ ಕೊಡಬೇಡಿ, ನಿಮ್ಮ ಮಗಳು ಸತ್ತಿದ್ದಾಳೆ. ಆಶೆ ಕುಸಿಯುತ್ತದೆ, ನಂಬಿಕೆ ನಡುಗುತ್ತದೆ. ಆದರೆ ಯೇಸು ತಿರುಗಿ ಹೇಳುತ್ತಾರೆ, ಭಯಪಡಬೇಡ, ನಂಬಿಕೆ ಇಡು. ಮನೆ ಅಳುವಿನಿಂದ ತುಂಬಿದೆ, ಅಳಲು, ಗದ್ದಲ, ಅಂತ್ಯ. ಆದರೆ ಯೇಸು ಹೇಳುತ್ತಾರೆ, ಅವಳು ಸತ್ತಿಲ್ಲ, ಮಲಗಿದ್ದಾಳೆ. ಜನರು ನಗುತ್ತಾರೆ. ನಂಬಿಕೆಯ ಮೇಲೆ ಅನುಮಾನ ಯಾವಾಗಲೂ ನಗುತ್ತದೆ. ಕೊಠಡಿ ನಿಶ್ಶಬ್ದ. ಮಗುವಿನ ಕೈ ಯೇಸು ಹಿಡಿಯುತ್ತಾರೆ. ತಲಿತಾ ಕೂಮ್. ಅದೇ ಕ್ಷಣದಲ್ಲಿ ಸಾವು ತನ್ನ ಹಿಡಿತವನ್ನು ಬಿಡುತ್ತದೆ. ಬಣ್ಣ ಮರಳಿ ಬರುತ್ತದೆ, ಉಸಿರು ಮರಳಿ ಬರುತ್ತದೆ, ಜೀವ ಮರಳಿ ಬರುತ್ತದೆ. ಅವಳು ಕಣ್ಣು ತೆರೆದುಕೊಳ್ಳುತ್ತಾಳೆ. ಅಳುವು ಆರಾಧನೆಯಾಗುತ್ತದೆ. ಯೇಸು ಹೇಳುತ್ತಾರೆ, ಅವಳಿಗೆ ಊಟ ಕೊಡಿರಿ. ಯೇಸು ಪುನಃಸ್ಥಾಪಿಸಿದಾಗ ಅದು ಸಂಪೂರ್ಣವಾಗಿರುತ್ತದೆ. ಭಯ ತಗ್ಗುತ್ತದೆ, ನಂಬಿಕೆ ಏಳುತ್ತದೆ. ನಂಬಿಕೆ ಇಡು.